V6 ಡಿಜಿಟಲ್ ಕನ್ನಡ ವಾಹಿನಿಯ ಸಹ ಸಂಪಾದಕ ಕೆಂಪೇಗೌಡ ಎಬಿ ಅವರಿಗೆ ಮಕ್ಕಳಿಂದ ಮೆಚ್ಚುಗೆ. V6 ಡಿಜಿಟಲ್ ಕನ್ನಡ ವಾಹಿನಿಯ ಎಫೆಕ್ಟ್ ಕೆಂಪೇಗೌಡ ಎಬಿ ಸಹ ಸಂಪಾದಕರ ತನಿಖಾ ವರದಿಯ ಫಲ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರು ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮಕ್ಕಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲದರ ಬಗ್ಗೆ ನಮ್ಮ V6 ಡಿಜಿಟಲ್ ಕನ್ನಡ ವಾಹಿನಿಯಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು. ಸುದ್ದಿಯಾದ ತಕ್ಷಣ ಎಚ್ಚೆತ್ತುಕೊಂಡ ವಾರ್ಡನ್ ಚಂದ್ರಶೇಖರ್ ಅವರು ತಕ್ಷಣವೇ ಹುಡುಗರಿಗೆ ಮಲಗಲು ಬೆಡ್, ಹೊದ್ದಿಕೊಳ್ಳಲು ಬೆಡ್ಶೀಟ್ ಹಾಗೂ ಸ್ನಾನದ ಬಕೆಟ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇಷ್ಟು ದಿನ ಮಕ್ಕಳಿಗೆ ಯಾಕೆ ಮೂಲಭೂತ ಸೌಕರ್ಯಗಳು ದೊರೆತಿರಲಿಲ್ಲ ಎನ್ನುವ ಪ್ರಶ್ನೆ ಈಗ ಮೂಡಿದೆ. ಸರ್ಕಾರದ ಹಣ ವಾರ್ಡನ್ ಚಂದ್ರಶೇಖರ್ ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಲ್ಲಿನ ಮಕ್ಕಳಿಗೆ ನಮ್ಮ ಸುದ್ದಿವಾಹಿನಿಯು ಮಾಡಿರುವಂತಹ ಕೆಲಸದ ಬಗ್ಗೆ ಹಾಸ್ಟೆಲ್ ಮಕ್ಕಳು ಖುಷಿ ಪಟ್ಟು V6 ಡಿಜಿಟಲ್ ಕನ್ನಡ ವಾಹಿನಿಗೆ ಶುಭವನ್ನ ಹಾರೈಸಿದ್ದಾರೆ. ಸರ್ಕಾರಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ಬಾಲಕರ ನಿಲಯ ಯಡಿಯೂರು. ನಮಗೆ ಹಾಸ್ಟೆಲ್ನಲ್ಲಿ ಮಲಗಲು ಬೆಡ್ಗಳಿಲ್ಲ, ಮತ್ತೆ ಸ್ನಾನ ಮಾಡಲು ಬಕೆಟ್ಗಳಿಲ್ಲ. ಕೆಂಪೇಗೌಡ ಎಬಿ V6 ಕನ್ನಡ ವಾಹಿನಿಯವರು ನಮ್ಮ ಕುಂದುಕೊರತೆಗಳನ್ನು ತಿಳಿದುಕೊಂಡು ಸುದ್ದಿ ಮಾಡಿದ ಒಂದು ವಾರದಲ್ಲಿ ನಮಗೆ ಬೇಕಾದ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಇದೇ ಥರ V6 ಕನ್ನಡ ವಾಹಿನಿಯವರು ಸುದ್ದಿ ಮಾಡಿ ಎಂದು ಹಾರೈಸುತ್ತಾ ಧನ್ಯವಾದಗಳು. ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಯಡಿಯೂರು. ನಮ್ಮ ಹಾಸ್ಟೆಲ್ನಲ್ಲಿ ಮಲಗಲು ಸರಿಯಾದ ವ್ಯವಸ್ಥೆ ಇರಲಿಲ್ಲ, ಸ್ನಾನ ಮಾಡಲು ಬಕೆಟ್ಗಳು ಇರಲಿಲ್ಲ. ಆ ಸಮಯದಲ್ಲಿ ಕೆಂಪೇಗೌಡ V6 ಡಿಜಿಟಲ್ ಕನ್ನಡ ವಾಹಿನಿ ಸಹ ಸಂಪಾದಕರು ಭೇಟಿ ನೀಡಿ ನಮ್ಮ ಕುಂದುಕೊರತೆಗಳನ್ನು ಆಲಿಸಿ ಸುದ್ದಿಯಾದ ಒಂದು ವಾರದ ಒಳಗಡೆ ನಮಗೆ ಎಲ್ಲ ರೀತಿಯ ಸೌಕರ್ಯಗಳು ದೊರೆಯುತ್ತಿದೆ. V6 ಡಿಜಿಟಲ್ ಕನ್ನಡ ವಾಹಿನಿ ಇದೇ ಥರ ಒಳ್ಳೆಯ ಸುದ್ದಿಯನ್ನು ಮಾಡಲಿ, ಸಿದ್ಧಲಿಂಗೇಶ್ವರ ಅವರನ್ನು ಕಾಪಾಡಲಿ, ಅವರು ಬಡ ಮಕ್ಕಳಿಗೆ ಇದೇ ಥರ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತೇನೆ. ಧನ್ಯವಾದ. ನಮಸ್ತೆ ಸರ್. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಯಡಿಯೂರಿನಲ್ಲಿ ನಮಗೆ ಮಲಗಲು ಸರಿಯಾದ ವ್ಯವಸ್ಥೆ ಇರಲಿಲ್ಲ, ಸ್ನಾನ ಮಾಡಲು ಬಕೆಟ್ಗಳು ಇರಲಿಲ್ಲ. ಆ ಸಮಯದಲ್ಲಿ ಕೆಂಪೇಗೌಡ V6 ಡಿಜಿಟಲ್ ಕನ್ನಡ ವಾಹಿನಿ ಸಹ ಸಂಪಾದಕರು ಭೇಟಿ ನೀಡಿ ನಮ್ಮ ಕುಂದುಕೊರತೆಗಳನ್ನು ಆಲಿಸಿ ಸುದ್ದಿಯಾದ ಒಂದು ವಾರದ ಒಳಗಡೆ ನಮಗೆ ಎಲ್ಲ ಸೌಕರ್ಯಗಳು ಸಿಗುತ್ತಿದೆ. ಧನ್ಯವಾದಗಳು. ಕೆಂಪೇಗೌಡ V6 ಡಿಜಿಟಲ್ ಕನ್ನಡ ವಾಹಿನಿ ಸದಾ ಇದೇ ಥರ ಒಳ್ಳೆಯ ಸುದ್ದಿ ಮಾಡಲಿ ಎಂದು ಆಶಿಸುತ್ತೇನೆ. ಸಿದ್ಧಲಿಂಗೇಶ್ವರ ಅವರನ್ನು ಕಾಪಾಡಲಿ ಮತ್ತು ಬಡ ಮಕ್ಕಳಿಗೆ ಇದೇ ಥರ ಸಹಾಯ ಮಾಡಲಿ ಎಂದು ಬೇಡುತ್ತೇನೆ.